ಪ್ರಿಯ ಸ್ನೇಹಿತರೆ, ನಮಸ್ಕಾರ. ಜೀವನದಲ್ಲಿ ಅವಕಾಶಗಳು ಅಚಾನಕ್ಕಾಗಿ ಒಮ್ಮೊಮ್ಮೆ ಬಂದ್ಬಿಡ್ತವೆ. ಆ ಅಚಾನಕ್ಕಾಗಿ ಬಂದಿರತಕ್ಕಂಥ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡು ತಾವು ಜೀವನದಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಬೇಕಂತ ಹೊರಡೋಕ್ಕೆ ರೆಡಿಯಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಮುಂದಿನ ಕಷ್ಟಕರವಾದ ಯಾವುದೇ ಕೆಲಸಗಳು ಕೂಡ ಅವರಿಗೆ ಯಾವುದೇ ಥರನಾದ ಕಷ್ಟಗಳನ್ನು ನೀಡಲಾರವು. ಯಾಕಂದರೆ ಅವಕಾಶಗಳನ್ನು, ಸಮಯ ಸಂದರ್ಭಗಳನ್ನು ಸರಿಯಾಗಿ ಸದುಪಯೋಗ ಮಾಡ್ಕೊಳ್ತಕ್ಕಂಥ ವ್ಯಕ್ತಿಗೆ ಯಾವುದೂ ಅಸಾಧ್ಯವಾದದ್ದಲ್ಲ, ಯಾವುದೂ ಕಠಿಣವೂ ಅಲ್ಲ. ಆದರೆ ಅದರ ಜೊತೆಗೆ ಜಾಣ್ಮೆ ಮತ್ತು ತಾಳ್ಮೆ ಇವೆರಡನ್ನೂ ಸದುಪಯೋಗ ಪಡಿಸ್ಕೊಂಡ್ಬಿಟ್ರೆ ಅಂಥ ವ್ಯಕ್ತಿಗಳು ಈ ಜಗತ್ತು ಮತ್ತೊಮ್ಮೆ ತಿರುಗಿ ನೋಡುವಂಥ ಕೆಲಸಗಳನ್ನು ಮಾಡ್ಬೋದು, ಮಾಡಿ ಕೂಡ ಹೋಗಿದ್ದಾರೆ ಕೂಡ. ಹಲವಾರು ಜನರ ಉದಾಹರಣೆಗಳನ್ನು ಹೇಳಬೇಕಾದ್ರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಈ ಭಾರತ ಕಂಡ ಅತ್ಯಂತ ದೊಡ್ಡ ಮಹಾನ್ ಮೇಧಾವಿ ರಾಜಕಾರಣಿ, ವಿಜ್ಞಾನಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅಂತವರನ್ನು ಕೂಡ ಇಲ್ಲಿ ನೆನೆಸ್ಬೋದು. ಶಿವಶರಣರ ಆದಿಯಾಗಿ ನಾವು ನೋಡುವುದಾದರೆ ಶ್ರೀ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿ ಅಂತವರಾಗಿರಲಿ, ಇವರೆಲ್ಲರೂ ಒಂದು ಪ್ರಾತಸ್ಮರಣೀಯವಾದ ವ್ಯಕ್ತಿಗಳು. ನಡೆದಾಡುವ ದೇವರುಗಳಿದ್ದಂತೆ ಈ ನೆಲದಲ್ಲಿ ಇದ್ದು ಇಲ್ಲಿಯ ಜನರ ಸೇವೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟು ಹೋಗಿರ್ತಕ್ಕಂಥ ಪುಣ್ಯಾತ್ಮರಿದ್ದಾರೆ. ಅಂಥವರ ಸಾಲಿಗೆ ಸೇರ್ಬೇಕಾಗಿರೋರು ಇನ್ನೂ ಹಲವಾರು ಜನರು ಇದ್ದಾರೆ ಅನ್ನೋದು ನನ್ನ ಭಾವನೆ. ಸಮಯ ಮತ್ತು ತಾಳ್ಮೆ ಇವೆರಡನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಜೀವನದಲ್ಲಿ ಏನಾದರೂ ಸಾಧಿಸಬಹುದು ಅಂತ ನನ್ನ ಭಾವನೆ. ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ. ಇಂತಿ ನಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ.